ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ, ರಾಜ್ಯ ಸರ್ಕಾರ ಮತ್ತೊಂದು ಸುತ್ತೋಲೆಯನ್ನು ಹೊರಡಿಸಿದೆ. ಅದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ. ಇದರಲ್ಲಿ ಅವರು ತಿಳಿಸ್ತಾ ಇದ್ದಾರೆ, ದಿನಾಂಕ 28 ಅಕ್ಟೋಬರ್ 2024 ನಂತರದ ನೇರ ನೇಮಕಾತಿ ಹಾಗೂ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗಾಗಿ ಯಾವುದೇ ಹೊಸ ಅಧಿಸೂಚನೆಗಳನ್ನು ಹೊರಡಿಸಿದ್ದರೆ ತಕ್ಷಣದಿಂದ ಜಾರಿ ಬರುವಂತೆ ಅವುಗಳನ್ನು ರದ್ದುಪಡಿಸಬೇಕು ಅಂತೇಳಿ ತಿಳಿಸಿದ್ದಾರೆ. ಸಂಬಂಧಪಟ್ಟಂತಹ ನೇಮಕಾತಿ ಪ್ರಾಧಿಕಾರಿಗಳು ಈ ಕ್ರಮವನ್ನು ಸದ್ಯದಲ್ಲಿಯೇ ತೆಗೆದುಕೊಳ್ಬೇಕು ಅಂಥೇಳಿ ಅವರು ತಿಳಿಸ್ತಾ ಇದ್ದಾರೆ. ಈ ಒಳ ಮೀಸಲಾತಿ ಅಂತಕ್ಕನ್ನೋದು ಮುಂದೆ ಜಾರಿಗೆ ಬಂದರೆ ಅದು ಎಲ್ಲಿಂದ ಜಾರಿಗೆ ಬರ್ತದೆ ಅಂತಂದರೆ 28 ಅಕ್ಟೋಬರ್ 2024 ಹೊರಡಿಸಿರ್ತಕ್ಕಂಥ ಎಲ್ಲ ನೇಮಕಾತಿ ಅಧಿಸೂಚನೆಗಳಿಗೂ ಕೂಡ ಅದು ಜಾರಿಗೆ ಬರುವಂಥದ್ದಾಗ್ತದೆ. ಹಾಗಾಗಿ 28 ಅಕ್ಟೋಬರ್ 2024 ಏನೇನು ಅಧಿಸೂಚನೆಗಳು ಹೊರಡಿಸಿದ್ದಾರೆ ಅವೆಲ್ಲವನ್ನೂ ಕೂಡ ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಮತ್ತೊಂದು ಸುತ್ತೋಲೆಯನ್ನು ದಿನಾಂಕ 11/4/2025 ಹೊರಡಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗ್ತದೆ. ಹಾಗಾಗಿ ಈ ಮುಂಬರ್ತಕ್ಕಂತಹ ಎಲ್ಲ ನೇಮಕಾತಿಗಳಿಗೂ ಕೂಡ ಈ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂಥೇಳಿ ರಾಜ್ಯ ಸರ್ಕಾರ ಚಿಂತಿಸ್ತಾ ಇದೆ. ಆ ಒಂದು ದೃಷ್ಟಿಕೋನದಿಂದ ಯಾವುದೇ ರೀತಿಯ ನೇಮಕಾತಿಗಳನ್ನ ಬ್ಯಾಕ್ಲಾಗ್ ಆಗಿರ್ಬೋದು, ಅದೇ ರೀತಿಯಾಗಿ ನೇರ ನೇಮಕಾತಿಗಳನ್ನ ನಡೆಸಬಾರ್ದು ಅಂಥೇಳಿ ನೇಮಕಾತಿ ಪ್ರಾಧಿಕಾರಗಳಿಗೆ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದೆ. ಈ ಹಿಂದೆ ಒಂದು ಸಾರಿ ಅವರು ಹೇಳಿದರು. ಮತ್ತೆ ನಿನ್ನೆ ದಿನ 11/4/2025 ಮತ್ತೊಂದು ನೋಟಿಸನ್ನು ಹೊರಡಿಸೋದ್ರ ಮುಖಾಂತರವಾಗಿ ಬಹಳ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಬೋದು. ಮುಂಬರುವಂತಹ ಒಂದು GPSTR ಆಗಿರ್ಬೋದು, HSTR ಆಗಿರ್ಬೋದು, ಅದೇ ರೀತಿ ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿಗಳಿಗೂ ಕೂಡ ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಅನ್ವಯ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಆಲ್ಮೋಸ್ಟ್ 2 ತಿಂಗಳ ಒಂದು ಕಾಲಾವಕಾಶವನ್ನು ಒಳ ಮೀಸಲಾತಿಯನ್ನು ಕಲ್ಪಿಸೋದಕ್ಕೆ ನಾವು ತೆಗೆದುಕೊಳ್ತೀವಿ ಅಂಥೇಳಿ ರಾಜ್ಯ ಸರ್ಕಾರ ಹೇಳಿದೆ. ಅದೇ ರೀತಿ ಮುಂದಿನ ಒಂದು ತಿಂಗಳಿನಿಂದ ಗಣತಿ ಕೂಡ ಆರಂಭವಾಗ್ತಾ ಇದೆ. ಆ ಒಂದು ಕಾರಣದಿಂದಾಗಿ ಒಳ ಮೀಸಲಾತಿ ಅಂತಕ್ಕನ್ನೋದು ಆದಷ್ಟು ಬೇಗನೆ ಬರುವಂತಹ ಸಾಧ್ಯತೆ ಇದೆ ಅಂತೇಳಿ ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ತಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ದಿನಾಂಕ 28/10/2024 ಅನ್ವಯವಾಗುವುದರಿಂದ 28/10/2024 ನಂತರ ನೇಮಕಾತಿಯಾಗಿ ಅಥವಾ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿಗಾಗಿ ಯಾವುದೇ ಹೊಸ ಅಧಿಸೂಚನೆಗಳನ್ನು ಹೊರಡಿಸಿದ್ದಲ್ಲಿ ಈ ತಕ್ಷಣದಿಂದ ಜಾರಿ ಬರುವಂತೆ ರದ್ದುಪಡಿಸಲು ಆಯಾಯ ನೇಮಕಾತಿ ಪ್ರಾಧಿಕಾರಗಳಿಗೆ ಈ ಮೂಲಕ ಸೂಚಿಸಲಾಗಿದೆ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಇದು ದಿನಾಂಕ 11/4/2025 ಬಂದಂತಹ ಒಂದು ಸುತ್ತೋಲೆ ಇದಾಗಿರ್ತದೆ. ತಾವು ಇನ್ನೂ ಕೂಡ 2ರಿಂದ 3 ತಿಂಗಳು ಈ ಒಳ ಮೀಸಲಾತಿಯ ಜಾರಿಗಾಗಿ ಕಾಯಬೇಕಾಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇದಿಷ್ಟು ಏನಪ್ಪ ಅಂತಂದರೆ ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂತಹ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಮತ್ತೊಂದು ಸುತ್ತೋಲೆ ಇದಾಗಿರ್ತದೆ. ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.